ಇನ್ನು ರಾಜ್ಯಾದ್ಯಂತ ಅಬ್ಬರಿಸ್ತಾ ಇರುವಂತಹ ವರುಣ ನಿನ್ನೆ ಕೂಡ ಧಾರಾಕಾರವಾಗಿ ಮಳೆ ಸುರಿದಿದೆ. ಸೊ ಹಾಗಾಗಿ ರಾಜ್ಯದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಕೆಲವೊಂದಷ್ಟು ಕಡೆ ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. ಅದರಲ್ಲೂ ಮೈಸೂರು ಭಾಗದಲ್ಲೂ ಕೂಡ ಹೆಚ್ಚಿನ ಒಂದು ಮಳೆ ಸುರಿದಿದೆ. ಇನ್ನು ಬೆಳಗಾವಿಯಲ್ಲೂ ಕೂಡ ಅದಷ್ಟು ಹೆಚ್ಚಿನ ಮಳೆ ಸುರಿದಿರೋದ್ರಿಂದಾಗಿ ಆಗಿರುವಂತಹ ಕೆಲವೊಂದಷ್ಟು ಅನಾಹುತಗಳು. ಇನ್ನು ರಾಜ್ಯಾದ್ಯಂತ ಆಗಿರುವಂತಹ ಒಂದು ಮಳೆ, ಬೆಳಗಾವಿಯಲ್ಲಿ ಬಿರುಗಾಳಿ ಸಹಿತ ಧಾರಾಕಾರ ಮಳೆ ಸುರಿದಿದೆ. ನಿಪ್ಪಾಣಿಯಲ್ಲಿ ಮನೆಗಳ ಮೇಲ್ಛಾವಣಿನೇ ಹಾರಿ ಹೋಗಿದೆ. ದೃಶ್ಯಗಳಲ್ಲಿ ಗಮನಿಸಬಹುದು ಮನೆಗಳಿಗೆ ಹಾನಿಯಾಗಿರುವಂಥದ್ದು. ಜೊತೆಗೆ ಮಂಡ್ಯದಲ್ಲಿ ರೈಲಿನ ಮೇಲೆ ಮರ ಬಿದ್ದಿದ್ದರಿಂದಾಗಿ ವಿಶ್ವಮಾನವ ರೈಲಿನ ಗಾಜುಗಳು ಕೂಡ ಪುಡಿಪುಡಿಯಾಗಿವೆ. ರಸ್ತೆಗಳ ಮೇಲೂ ಕೂಡ ಮರ ಬಿದ್ದಿದೆ. ಸೊ ಲೋಕೋ ಪೈಲಟ್ನ ಒಂದು ಸಮಯ ಪ್ರಜ್ಞೆಯಿಂದಾಗಿ ಹೆಚ್ಚಿನ ಅನಾಹುತ ಸಂಭವಿಸಿಲ್ಲ. ತಕ್ಷಣ ಆತ ಹತ್ತಿರದ ಒಂದು ಸ್ಟೇಷನ್ಗೆ ತೆಗೆದುಕೊಂಡು ಹೋಗಿ ಟ್ರೈನನ್ನು ನಿಲ್ಲಿಸಿದ್ದಾರೆ. ಸೊ ಯಾರ್ಯಾರು ಗಾಯಗೊಂಡಿದ್ರು ಅವ್ರಿಗೂ ಕೂಡ ಅಲ್ಲೇ ಚಿಕಿತ್ಸೆಯನ್ನು ಕೊಡಿಸಲಾಗಿದೆ. ಇದು ಮಂಡ್ಯದಲ್ಲಾಗಿರುವಂಥದ್ದು. ಇನ್ನೊಂದು ಕಡೆ ಬೆಳಗಾವಿಯಲ್ಲೂ ಕೂಡ ಆ ಥರದ ಒಂದು ಅನಾಹುತಗಳು ಸಂಭವಿಸಿದೆ. ಮನೆಯ ಮೇಲ್ಛಾವಣಿನೇ ಹಾರಿ ಹೋಗಿದೆ. ಹೇಮರಾಜ್ ಕೇಜ್ ಕಲ್ಚರ್ ಮೀನು ಕೃಷಿಯಲ್ಲಿ 1 ಕೆಜಿನಿಂದ 3.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸೊ ನಿನ್ನೆ ಸುರಿದಿರುವಂತಹ ಒಂದು ಬಿರುಗಾಳಿ ಸಹಿತ ಮಳೆಗೆ ಆಗಿರುವಂತಹ ಒಂದು ಅನಾಹುತಗಳು. ವಿದ್ಯುತ್ ಕಂಬಗಳು ಕೂಡ ಧರೆಗುರುಳಿವೆ. 10ಕ್ಕೂ ಹೆಚ್ಚು ಮನೆಗಳ ಮೇಲ್ಛಾವಣಿಗಳೇ ಹಾರು ಹೋಗಿವೆ. ಮತ್ತೊಂದು ಕಡೆ ಮಂಡ್ಯ ತಾಲೂಕಿನ ಉಮ್ಮಡಹಳ್ಳಿ ಗೇಟ್ ಬಳಿ ಆಗಿರುವಂಥದ್ದು. ವಿಶ್ವಮಾನವ ರೈಲಿನ ಮೇಲೆ ಮರ ಬಿದ್ದಿದೆ. ರೈಲಿನ ಮುಂಭಾಗದ ಗಾಜುಗಳು ಪುಡಿಪುಡಿಯಾಗಿವೆ. ತಕ್ಷಣ ಲೋಕೋ ಪೈಲಟ್ ತನಗೂ ಕೂಡ ಗಾಯ ಆಗಿತ್ತು, ಅದನ್ನೂ ಕೂಡ ಲೆಕ್ಕಿಸದೆ ರೈಲ್ವೆ ನಿಲ್ದಾಣದವರೆಗೂ ಕೂಡ ಟ್ರೈನನ್ನು ತಲುಪಿಸಿದ್ದಾರೆ. ನಿಜಕ್ಕೂ ಕೂಡ ಈ ಸಂದರ್ಭದಲ್ಲಿ ಅವರನ್ನು ನಾವು ಅಪ್ರಿಷಿಯೇಟ್ ಮಾಡಬೇಕು. ಇನ್ನು ಬೆಂಗಳೂರಿನಲ್ಲೂ ಕೂಡ ಅಬ್ಬರಿಸ್ತಾ ಇದೆ ಮಳೆ. 5ನೇ ದಿನ ಇನ್ನೂ ಕೂಡ ಮಳೆಯ ಅಬ್ಬರ ನಿಂತಿಲ್ಲ. ಬೆಂಗಳೂರಿನಲ್ಲಿ ನಿನ್ನೆ ಕೂಡ ತಡರಾತ್ರಿ ಧಾರಾಕಾರ ಮಳೆ ಸುರಿದಿದೆ. ಪ್ರಮುಖ ರಸ್ತೆಗಳೆಲ್ಲವೂ ಕೂಡ ಜಲಾವೃತವಾಗಿತ್ತು. ಬೆಳಗ್ಗೆ ಎಂದಿನಂತೆ ತಮ್ಮ ತಮ್ಮ ಕೆಲಸಗಳಿಗೆ ಹೊರಟಿರುವಂತಹ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ರಾತ್ರಿ ಸುರಿದಂತಹ ಮಳೆಗೆ ರಸ್ತೆಗಳೆಲ್ಲವೂ ಕೂಡ ಹೊಳೆಗಳಂತಾಗಿ ಪರಿಣಮಿಸಿವೆ. ಎಲೆಕ್ಟ್ರಾನಿಕ್ ಸಿಟಿ ರಸ್ತೆಯಲ್ಲಿ ಮಳೆಯಿಂದ ಆಗಿರುವಂತಹ ಅವಾಂತರ, ರಸ್ತೆಯಲ್ಲಿ ಸರಾಗವಾಗಿ ನೀರು ಹರಿದು ಹೋಗ್ತಾ ಇಲ್ಲ. ಅದರಿಂದಾಗಿ ತೊಂದರೆಗಳಾಗ್ತಾ ಇವೆ. ಬೆಂಗಳೂರಿನಲ್ಲಿ ಕಳೆದ 3-4 ದಿನಗಳಿಂದಲೂ ಕೂಡ ಗಮನಿಸ್ತಾ ಇದ್ದಾರೆ ತಡರಾತ್ರಿಯ ನಂತರನೇ ಜಾಸ್ತಿ ಆಗ್ತಾ ಇರುವಂತಹ ಮಳೆಯ ಪ್ರಮಾಣ. ಸೊ ಬೆಳಗ್ಗೆ ಎದ್ರೆ ಸಾಕು ರಸ್ತೆಗಳೆಲ್ಲ ಕೂಡ ನೀರಿನಿಂದ ತೊಯ್ದು ಹೋಗಿರುತ್ತವೆ. ರಸ್ತೆಗಳ ಮೇಲೆ ಹಾಗೆ ನೀರು ನಿಂತಿರುತ್ತೆ. ಇನ್ನು ಕೆಲವೊಂದಷ್ಟು ತಗ್ಗು ಪ್ರದೇಶದ ಮನೆಗಳಿಗಂತೂ ನೀರು ನುಗ್ಗಿರೋದ್ರಿಂದಾಗಿ ಪಾಪ ಅವರೆಲ್ಲರೂ ಕೂಡ ಜಾಗರಣೆ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಟ್ಟಲ್ಲಿ ಬೆಂಗಳೂರಿನಲ್ಲೂ ಕೂಡ ಧಾರಾಕಾರ ಮಳೆ ಮುಂದುವರೆದಿದೆ.